ದೆಹಲಿಯ ಜಂತರ್ ಮಂತರ್ನಲ್ಲಿ ಜುಲೈ 20ರಂದು ಇಡೀ ಚಿತ್ರಣನೇ ಬದಲಾಯಿತು. ಸಂಸತ್ ಚಲೋ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ನಡೆಸಿದ್ರು, ಅಶ್ರವಾಯು ಉಪಯೋಗಿಸಿದ್ರು. ಕಣ್ಣುರಿತಾ ಇದ್ರೂ ಕೂಡ ಪ್ರತಿಭಟನಾಕಾರರು ಹೇಗೋ ಸಾವರಿಸಿಕೊಳ್ತಾನೆ ಪ್ರತಿಭಟನೆಯ ಹಾದಿಯಲ್ಲಿ ಪಟ್ಟು ಬಿಡದೇನೆ ಮುಂದೆ ಸಾಗ್ತಾ ಇದ್ದದ್ದು ಕಾಣಿಸ್ತು. ದಿನ ಇಡೀ ಅಶ್ರವಾಯು ಸಿಡಿಸಲಾಗ್ತಾ ಇದ್ದಂಥ ವರದಿಗಳು ಬರ್ತಾನೆ ಇದ್ವು. ಪೊಲೀಸರು ಇದೆಲ್ಲದರ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಿಲ್ಲ. ಒಂದು ಹಂತದಲ್ಲಿ ಅವರು ಲಾಠಿ ಚಾರ್ಜ್ ಅನ್ನ ನಡೆಸಲಾಗಿದೆ ಅನ್ನೋದು ಕೂಡ ಸುಳ್ಳು ಅಂತ ಹೇಳಿದ್ರು. ಸಂಸತ್ ಕಡೆಗಿನ ದಾರಿಯಲ್ಲಿ ಯುವಕರು ಘೋಷಣೆಯನ್ನ ಕೂಗ್ತಾ ಮುಂದುವರೆದನ್ನ ಗಮನಿಸಿದ್ರೆ ಅವರೊಳಗಿನ ಭಯ ಇದ್ದಕ್ಕಿದ್ದ ಹಾಗೆ ಮಾಯವಾಗಿದೆ ಅನ್ನೋ ಹಾಗೆ ಕಾಣಿಸ್ತಾ ಇತ್ತು. ಅವರು ಭಯಮುಕ್ತರಾಗಿ ಬೀದಿಗಳಲ್ಲಿ ನಡೆಯೋದಿಕ್ಕೆ, ಮಾತಾಡೋದಿಕ್ಕೆ, ತಮ್ಮ ಘೋಷಣೆಗಳನ್ನ ಕೂಗೋದಿಕ್ಕೆ ಪ್ರಾರಂಭ ಮಾಡಿದ್ರು. ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಮೆಟ್ರೋ ನಿಲ್ದಾಣವನ್ನ ಕೂಡ ಮುಚ್ಚಬೇಕಾಯ್ತು. ಪ್ರತಿಭಟನೆ ನಡೆಸುವವರನ್ನ ಚೀನಾ ಮತ್ತೆ ಪಾಕಿಸ್ತಾನದ ಏಜೆಂಟ್ರು ಅಂತ ಕರೆಯುವಂತಹ ಜನರ ಮಕ್ಕಳೇನೆ ಬಹುಶಃ ಈ ಪ್ರತಿಭಟನೆಯಲ್ಲಿ ತಮಗಾದ ಅನ್ಯಾಯವನ್ನ ವಿರೋಧ ಮಾಡಿ ಪೊಲೀಸರನ್ನ ಎದುರಿಸ್ತಾ ಇದ್ರು. ಈವರೆಗೆ ಈ ವಿಷಯ ಮತ್ತೆ ಇಂತಹ ಯಾವುದೇ ಜನರ ವಿಷಯಗಳ ಬಗ್ಗೆ ಬಾಯಿ ಬಿಡದೇ ಇರೋರು ನಿನ್ನೆ ಪೊಲೀಸ್ ಪ್ರಹಾರವನ್ನ ನೋಡಿ ದಂಗಾಗಿ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನ್ಯಾಯ ಕೇಳ್ತಾ ಇರುವಂತಹ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಇಷ್ಟು ದುಷ್ಟ ರೀತಿಯಲ್ಲಿ ವರ್ತಿಸೋದು ಸರಿನಾ ಅಂತ ಮೋದಿ ಸರ್ಕಾರವನ್ನ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಂತರ್ ಮಂತರ್ನಲ್ಲಿ ಕಂಡಂತಹ ಆ ದೊಡ್ಡ ಜನಸಮೂಹ ಪ್ರಜಾಪ್ರಭುತ್ವ ಮುಗಿದಿದೆ ಅನ್ನುವಂತಹ ಸಿದ್ಧಾಂತಗಳನ್ನ ತಲೆ ಕೆಳಗ್ ಮಾಡ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಯ್ತು. ದಮನಿಸಿದ ನಂತರ ಕೂಡ ಹೋರಾಟದ ಕಿಚ್ಚು ಹೊತ್ತುಕೊಳ್ಬಹುದು ಅನ್ನೋದನ್ನ ಜಂತರ್ ಮಂತರ್ ವಿದ್ಯಮಾನ ಸೋಮವಾರ ಸಾಬೀತುಪಡಿಸಿತು. ಜಂತರ್ ಮಂತರ್ಗೆ ಹೇಗೆ ಇಷ್ಟೊಂದು ಜನ ಬಂದ್ರು ಅಂತ ಇಡೀ ದೇಶನೇ ಅಚ್ಚರಿಗೊಳಗಾಗಿದೆ. ಜುಲೈ 20ರಂದು ಸಂಸತ್ ಮಳೆಗಾಲದ ಅಧಿವೇಶನದ ಆರಂಭದ ದಿನಾನೇ ಸಿಜೆಪಿಯ ಸಂಸತ್ ಚಲೋ ನಡೆಯಿತು. ಸರ್ಕಾರ ಮೊದಲ ದಿನಾನೇ ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ತಿದ್ದುಪಡಿ ಮಸೂದೆಯನ್ನು ಮಂಡಿಸೋದಕ್ಕೆ ಯೋಜಿಸಿತ್ತು. ಒಂದೇ ಮಾತ್ರ ಹಾಡೋದನ್ನ ತಡೆಯುವಂತಹ ಅಥವಾ ಅಡ್ಡಿಪಡಿಸುವಂತಹ ಯಾರಿಗೇ ಆದ್ರೂ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸೋದಕ್ಕೆ ಒಂದು ಅವಕಾಶವನ್ನ ನೀಡುವಂತಹ ಮಸೂದೆ ಇದು. ಈ ನಿಬಂಧನೆಯ ಏಕೈಕ ಉದ್ದೇಶ ಏನು ಅಂತ ಅಂದ್ರೆ ಜನರಲ್ಲಿ ಮತ್ತೊಂದು ಭಯ ಹುಟ್ಟಾಕೋದು. ಒಂದೇ ಮಾತ್ರ ಹಾಡೋದಿಕ್ಕೆ ಯಾರೋ ಅಡ್ಡಿಪಡಿಸಿದ್ದಾರೆ ಅಂತ ಸುಳ್ಳು ಪ್ರಕರಣಗಳನ್ನ ದಾಖಲಿಸಲಾಗುತ್ತೆ. ಮತ್ತೆ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಾರೆ. ಇಂಥ ಕಾನೂನುಗಳನ್ನ ಪರಿಚಯಿಸುವ ಮೂಲಕ ಜನರಲ್ಲಿ ಭಯವನ್ನ ತುಂಬಲಾಗ್ತಾ ಇದೆ. ಜನರನ್ನ ಜೈಲಿಗೆ ಹಾಕೋದಿಕ್ಕೆ ಹೊಸ ಹೊಸ ಮಾರ್ಗಗಳನ್ನ ಹುಡುಕೊಳ್ಳಾಗ್ತಾ ಇದೆ. ಅವರನ್ನ ಬಲೆಗೆ ಬೀಳಿಸೋದಿಕ್ಕೆ ಹೊಸ ವಿಧಾನಗಳನ್ನ ಕಂಡುಹಿಡಿಯಲಾಗ್ತಾ ಇದೆ. ಆದ್ರೆ ಜನರು ಬೀದಿಗಿಳಿದ ಕಾರಣ ಸರ್ಕಾರ ಸಂಸತ್ನಲ್ಲಿ ಈ ಮಸೂದೆಯನ್ನ ಸೋಮವಾರ ಮಂಡಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂತಹ ಜನ ಇಂಥ ಅನೇಕ ರೀತಿಯ ಭಯಗಳನ್ನ ಮೀರಿ ನಿಂತಿದ್ರು. ಇದೇ ಸೋನಂ ವಾಂಗ್ಚುಕ್ ಅವರನ್ನ ಈ ಹಿಂದೆ ಪ್ರತಿಭಟನೆ ಮಾಡಿದ್ದಕ್ಕಾಗಿ ಸರ್ಕಾರ 170 ದಿನಗಳ ಕಾಲ ಜೈಲಿಗೆ ಹಾಕಿತ್ತು. ಆದ್ರೆ ಈ ಬಾರಿ ಅವ್ರ ಉಪವಾಸ ಸತ್ಯಾಗ್ರಹ ಅವರೊಂದಿಗೆ ಜಂತರ್ ಮಂತರ್ಗೆ ಬಂದಂತಹ ಜನರನ್ನ ಭಯದಿಂದ ಮುಕ್ತವಾಗಿಸ್ತು. ಸರ್ಕಾರ ನೆಟ್ವರ್ಕ್ ಅನ್ನ ನಿರ್ಬಂಧ ಮಾಡೋ ಮೂಲಕ ಎಲ್ಲವನ್ನ ಹತೋಟಿಗೆ ತೆಗೆದುಕೊಳ್ಳೋದಿಕ್ಕೆ ತುಂಬಾನೇ ಪ್ರಯತ್ನ ಪಡ್ತು. ಅದ್ರ ಹೊರತಾಗಿನೂ ಪ್ರತಿಭಟನಾ ಸ್ಥಳದ ಸಾವಿರಾರು ವಿಡಿಯೋಗಳು ಕೋಟ್ಯಾಂತರ ಜನರಿಗೆ ಆಗ್ಲೇ ಮುಟ್ಟಿದ್ವು. ರೈತರ ಪ್ರತಿಭಟನೆ ಸಮಯದಲ್ಲಿ ಏನಾಯ್ತು ಅನ್ನೋದನ್ನ ಇಡೀ ದೇಶನೇ ನೋಡಿದೆ. ರೈತರು ಜಂತರ್ ಮಂತರ್ಗೆ ಬರದೇ ಇರೋ ಹಾಗೆ ತಡೆಯೋದಿಕ್ಕೆ ದೆಹಲಿಯ ಗಡಿಗಳನ್ನ ಮುಚ್ಚಲಾಯಿತು. ಅಲ್ಲಿ ಮುಳ್ಳು ತಂತಿಯನ್ನ ಅಳವಡಿಸಲಾಯಿತು. ಅದು ಸಾಲದು ಅನ್ನೋ ಹಾಗೆ ರಸ್ತೆಗಳಿಗೆ ಮೊಳೆಯನ್ನ ಹೊಡೆಯಲಾಯಿತು. ಆದ್ರೆ ಈಗ ಜನರು ಜಂತರ್ ಮಂತರ್ ಮೇಲೆ ತಮ್ಮ ಹಕ್ಕು ಸಾಧಿಸಿದ್ರು. ಅವರು ಅದನ್ನ ಮರಳಿ ಪಡೆದ್ರು. ಈ ಜನರನ್ನ ಚೀನಾ ಪರ ಅಥವಾ ಪಾಕಿಸ್ತಾನ ಪರ ಅಂತ ಬಿಂಬಿಸೋದಿಕ್ ಸಾಧ್ಯನಾ? ಈ ಜನಸಮೂಹವನ್ನ ಮೋದಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಅಂತ ಕರೆಯೋದಿಕ್ ಸಾಧ್ಯನಾ? ಸಚಿವರು ರಾಜೀನಾಮೆಯನ್ನ ನೀಡಿ ಜನರ ಮಾತನ್ನ ಕೇಳಬೇಕು ಅನ್ನೋ ಒಂದು ಸಂದೇಶ ಈ ಮೂಲಕ ಹೋಗಿದೆಯಾ? ಸರ್ಕಾರದ ತುತ್ತೂರಿಯಾಗಿರುವಂತ ಇಲ್ಲಿನ ಮಡಿಲ ಮೀಡಿಯಾದ ಮಂದಿಗೆ ಜಂತರ್ ಮಂತರ್ಗೆ ಬರುವಂತಹ ಜನರ ಬಗ್ಗೆ ವರದಿ ಮಾಡೋದಕ್ಕೆ ಬಾಯಿ ಕಟ್ಟಿರಬಹುದು. ಅದಕ್ಕಾಗಿನೇ ಜನರು ಶಾಂತಿಯುತವಾಗಿ ಮೆರವಣಿಗೆಯನ್ನ ನಡೆಸ್ತಾ ಇದ್ರು ಕೂಡ ಅದನ್ನ ಪ್ರತಿಭಟನೆ ಅಂತ ಹಣೆಪಟ್ಟಿಯನ್ನ ಕಟ್ಟಲಾಗಿತ್ತು. ಅವ್ಯವಸ್ಥೆ ಮತ್ತೆ ಗದ್ದಲದ ಹೊರತಾಗಿನೂ ಯಾವುದೇ ದೇಶದ ಪ್ರಜಾಪ್ರಭುತ್ವದಲ್ಲಿ ಅಂಥ ಪ್ರತಿಭಟನೆಗಿರುವಂತಹ ಸ್ಥಾನ ಮತ್ತೆ ಅದರ ಅರ್ಥ ಎಂಥದ್ದು ಅಂತ ಹೇಳೋದಿಕ್ಕೆ ಈ ಮಡಿಲ ಮೀಡಿಯಾಗಳು ವಿಫಲ ಆದವು. ಇದೇ ದೆಹಲಿಯಲ್ಲಿ ಹಲವು ಹೋರಾಟಗಳನ್ನ ತುಂಬಾ ಕಳಂಕಿತಗೊಳಿಸುವಂತಹ ಯತ್ನಗಳು ಕೂಡ ನಡೆದಿವೆ. ಅವನ್ನ ದೇಶದ ವಿರುದ್ಧದ ಪಿತೂರಿ ಅಂತ ಚಿತ್ರಿಸಲಾಗಿದೆ. ಆದ್ರೆ ಜನರು ಇದನ್ನು ಮೀರಿ ಜಂತರ್ ಮಂತರ್ ಹೋದ್ರು. ಅವರು ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಧರ್ಮದ ಅಮಲಿನಲ್ಲಿದ್ದಂತಹ ಅದೇ ಜನನೇ ಈಗ ತಮ್ಮ ಹಕ್ಕುಗಳನ್ನ ತುಳಿಯಲಾಗ್ತಾ ಇರೋದನ್ನ ತಿಳಿದಿದ್ರು. ಹೆಚ್ಚಾಗ್ತಾ ಇರುವಂತಹ ಹಣದುಬ್ಬರ, ಸುಧಾರಿಸದೇ ಇರುವಂತಹ ಜೀವನ ಮಟ್ಟ, ಕಷ್ಟಕರವಾಗ್ತಾ ಇರುವಂತಹ ಶಿಕ್ಷಣ, ಇದೆಲ್ಲದರ ಬಗ್ಗೆಯೂ ಕೂಡ ಅವರಿಗೆ ಈಗ ಅರ್ಥ ಆಗಿತ್ತು. ಜನರನ್ನ ಜೈಲಿಗೆ ಹಾಕ್ಲಾಗ್ತಾ ಇರೋದು, ಪ್ರಮುಖ ಪತ್ರಕರ್ತರನ್ನ ಚಾನೆಲ್ಗಳಿಂದ ವಜಾಗೊಳಿಸಲಾಗ್ತಾ ಇರೋದು, ಅವ್ರಿಗೆ ಯಾವುದೇ ಸಮಯದಲ್ಲಿ ಜೈಲು ಶಿಕ್ಷೆಯನ್ನ ವಿಧಿಸುವಂತಹ ಬೆದರಿಕೆಯನ್ನ ಹಾಕ್ಲಾಗ್ತಾ ಇರೋದು ಎಲ್ಲಾನು ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಸರ್ಕಾರವನ್ನ ಪ್ರಶ್ನೆ ಮಾಡೋದಿಕ್ಕೆ ನಿಂತವರ ಯೂಟ್ಯೂಬ್ ಚಾನೆಲ್ಗಳನ್ನ ಮುಚ್ಚೋದಿಕ್ಕೆ ನಿಯಮಗಳನ್ನ ಬದಲಾಯಿಸಲಾಗ್ತಾ ಇತ್ತು. ಮತ್ತೆ ಜನರು ಮೌನವಾಗಿದ್ರು. ಅವರೆಲ್ಲ ಅವಾಗ ಸರ್ಕಾರದ ಜೊತೆಗಿದ್ರು. ಆದ್ರೆ
ಸೋಮವಾರ ಇಡೀ ಚಿತ್ರನೇ ಬದಲಾಗಿತ್ತು. ಜನರು ಪ್ರತಿಭಟಿಸೋದಿಕ್ಕೆ ಬಂದಿದ್ರು. ಸರ್ಕಾರದ ಬೆಂಬಲಿಗರು ಅನ್ನುವಂಥ ಒಂದು ಯೂನಿಫಾರ್ಮ್ ಅನ್ನ ತೆಗೆದು ಹಾಕಿ ಪ್ರತಿಭಟಿಸೋದಿಕ್ಕೆ ಜಂತರ್ ಮಂತರ್ನಲ್ಲಿ ಜನ ಸೇರಿದ್ರು. ಜಂತರ್ ಮಂತ್ರಿಗೆ ಯುವಕರು ಮಾತ್ರ ಅಲ್ಲ, ಅವ್ರ ತಂದೆ ವಯಸ್ಸಿನ ಜನರು ಕೂಡ ಅಲ್ಲಿ ಬರ್ತಾ ಇದ್ರು. ಅಲ್ಲಿ ತುಂಬಾ ಜನ ಇದ್ರು. ಮತ್ತೆ ಅವರನ್ನ ನಿಭಾಯಿಸೋದಿಕ್ಕೆ ಪೊಲೀಸರು ಕಷ್ಟಪಡ್ತಾ ಇದ್ರು. ಜಂತರ್ ಮಂತರ್ ಸುತ್ತಲಿನ ಜಾಗ ತುಂಬಾನೇ ಕಿಕ್ಕಿರಿದಿತ್ತು. ಜನರು ಪೊಲೀಸರ ಲಾಠಿಯಿಂದ ಓಡ್ ಹೋಗ್ತಾ ಇರಲಿಲ್ಲ, ಬದಲಾಗಿ ಅವರಲ್ಲಿ ಯಾರೋ ಮುಂದೆ ಬಂದು ನನ್ನನ್ನ ಹೊಡಿರಿ ಅಂತ ಅವ್ರಿಗೆ ಸವಾಲ್ ಹಾಕ್ತಾ ಇದ್ರು. ಉಮರ್ ಖಾಲಿದ್ಗಾಗಿ ಜನರು ಇದೇ ರೀತಿಯಲ್ಲಿ ಮುಂದೆ ಬಂದಿದ್ರೆ ಅನ್ನುವಂಥ ಒಂದು ಹಂಬಲವನ್ನ ರವೀಶ್ ಕುಮಾರ್ ಅವರು ತಮ್ಮ ವಿಡಿಯೋದಲ್ಲಿ ವ್ಯಕ್ತಪಡಿಸ್ತಾರೆ. ರಾಂಪುರದ ಮಹಮ್ಮದ್ ಅಲಿ ಜೋಹರ್ ವಿಶ್ವವಿದ್ಯಾಲಯವನ್ನ ಕೆಡುವುದಂತೆ ರಕ್ಷಿಸೋದಕ್ಕೆ ಜನರು ಅದೇ ರೀತಿಯಲ್ಲಿ ಧ್ವನಿಯನ್ನ ಎತ್ತೋದು ಸಾಧ್ಯ ಅನ್ನುವಂಥ ಒಂದು ನಿರೀಕ್ಷೆ ಮೂಡುತ್ತೆ. ಯಾಕಂದ್ರೆ ಜಂತರ್ ಮಂತರ್ ನಿಜವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆಯ ತಾಕತ್ತು ಎಂಥದ್ದು ಅನ್ನೋದನ್ನ ಬಿಂಬಿಸ್ತು. ಬಹುಶಃ ಜನರು ಒಂದು ದಿನ ತಮ್ಮ ಧ್ವನಿ ಎತ್ತುತ್ತಾರೆ. ಹಿಂತಿರುಗಿ ನೋಡಿದಾಗ ಅವ್ರಿಗೆ ತಾವೆಷ್ಟು ಮೋಸ ಹೋಗಿದ್ದೀವಿ, ಎಷ್ಟು ಭ್ರಮೆಗೆ ಬಿದ್ದಿದ್ದೀವಿ ಅನ್ನೋದು ಅರಿವಾಗತ್ತೆ. ನೋಟ್ ಬ್ಯಾನ್ ಬಳಿಕ ಸರತಿ ಸಾಲಿನಲ್ಲಿ ನಿಲ್ಲುವಂತಹ ಒಂದು ಪರಿಸ್ಥಿತಿ ಬಂದಾಗ ಸುಮ್ಮನೆ ಇದ್ದಂತಹ ಅದೇ ಜನರಿಗೆ ಜಂತರ್ ಮಂತ್ರಿಗೆ ಬರೋದಿಕ್ಕೆ ಮೆಟ್ರೋದ ಹೊರಗೆ ಸಾಲುಗಟ್ಟಿ ನಿಂತಿದ್ರು. ಸಾಲುಗಳದ್ದು ಎಷ್ಟು ಉದ್ದವಾಗಿತ್ತು ಅಂತ ಅಂದ್ರೆ ಮೆಟ್ರೋವನ್ನೇ ಮುಚ್ಚಬೇಕಾಯ್ತು. ತಮ್ಮ ಶಿಕ್ಷಣ ಏನಾಯ್ತು, ತಮ್ಮ ಸ್ವತಂತ್ರ ಮತ್ತೆ ಅಭಿವ್ಯಕ್ತಿ ಹಕ್ಕಿಗೆ ಏನಾಯ್ತು ಅನ್ನೋದನ್ನ ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. 2014ರಲ್ಲಿ ಜನರು ಬದಲಾವಣೆಗಾಗಿ ಮತ ಹಾಕಿದ್ರು. ಆದ್ರೆ ಅವರು ಧರ್ಮ ಮತ್ತೆ ಈ ರಾಷ್ಟ್ರೀಯತೆಯ ಜಾಲದಲ್ಲಿ ಸಿಕ್ಕಾಕೊಂಡ್ರು. ಅದೇ ಸಾರ್ವಜನಿಕರು JNUನಂತ ಮಹಾನ್ ವಿಶ್ವವಿದ್ಯಾಲಯವನ್ನ ದೇಶಕ್ಕೆ ಬೆದರಿಕೆ ಅಂತ ಕರೆಯತೊಡಗಿದ್ರು. ಆದ್ರೆ ಈಗ ಅದೇ ಜನರು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ನಿಂತಿದ್ದಾರೆ, ಮೆರವಣಿಗೆಯಲ್ಲಿ ಹೊರಟಿದ್ದಾರೆ. ಇದರ ನಡುವೆಯೂ ಕೂಡ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವಂತ ಒಂದು ಪ್ರಜ್ಞೆಯನ್ನು ತೋರಿಸಿದ್ದಾರೆ ಆ ಜನ. ಇಂಥ ಹೊತ್ತಿನಲ್ಲಿ ಈ ಮಡಿಲ ಮೀಡಿಯಾಗಳ ದುಷ್ಟತನ ಅದು ಎಲ್ಲಿವರೆಗೆ ಮುಂದುವರಿತು ಅಂತ ಅಂದ್ರೆ ಸರ್ಕಾರ CJP ಜೊತೆಗೆ ಮಾತುಕತೆ ನಡೆಸುವಂತ ನಿಟ್ಟಿನ ಯಾವುದೇ ಹೆಜ್ಜೆಯನ್ನೇ ತೆಗೆದುಕೊಂಡಿಲ್ಲ ಅಂತ ವರದಿಗಳು ಬರತೊಡಗಿದ್ರು. ಸರ್ಕಾರ CJP ಜೊತೆಗೆ ಯಾವುದೇ ಸಭೆಯನ್ನ ನಿರಾಕರಿಸಿದೆ, ಮತ್ತೆ JP ನಡ್ಡಾ ಅವರೊಂದಿಗೆ ಯಾವುದೇ ಸಭೆ ನಡೆದಿಲ್ಲ ಅಂತ ಚಾನೆಲ್ಗಳು ಹೇಳ್ತೊಡಗಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ CJPಯ ವಕ್ತಾರ ಸೌರಭ್ ದಾಸ್ ಅವರು JP ನಡ್ಡಾ ನಿವಾಸದಲ್ಲಿ ಅವರೊಂದಿಗೆ ತಾವು ಮತ್ತೆ ಅಶುತೋಷ್ ರಂಕ ಇರುವಂತಹ ಒಂದು ಫೋಟೋವನ್ನ ಟ್ವೀಟ್ ಮಾಡ್ತಾರೆ. JP ನಡ್ಡಾ ಅವ್ರ ಮುಂದೆ 3 ಆಗ್ರಹಗಳನ್ನ ಇಡಲಾಗಿದೆ. ಸೋನಂ ವಾಂಗ್ಚುಕ್ ಅವರನ್ನ ಬಿಡುಗಡೆ ಮಾಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಬೇಕು, ಮತ್ತೆ ತಮ್ಮ ಪ್ರಾಣವನ್ನ ತೆತ್ತಂತ ನೀಟ್ ಆಕಾಂಕ್ಷಿಗಳಿಗೆ ತಲಾ 1 ಕೋಟಿ ಪರಿಹಾರವನ್ನ ನೀಡಬೇಕನ್ನುವಂತ ಬೇಡಿಕೆಗಳನ್ನು ನೀಡಲಾಗಿದೆ. ದಾಸ್ ಅವರ ಟ್ವೀಟ್ ಮಾಡಿದ ಕೆಲ ಗಂಟೆಗಳ ನಂತರ ಆರೋಗ್ಯ ಸಚಿವ JP ನಡ್ಡಾ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಸೌರಭ್ ದಾಸ್ ಮತ್ತೆ ಅಶುತೋಷ್ ರಂಕ ಅವರೊಂದಿಗಿನ ಭೇಟಿಯ ಫೋಟೋವನ್ನ ನಡ್ಡಾ ಅವರು ಕೂಡ ಹಂಚಿಕೊಂಡ್ರು. CJP ಲಿಖಿತ ಮನವಿಯನ್ನ ಸಲ್ಲಿಸೋದ್ರ ಬಗ್ಗೆ ಹೇಳ್ಕೊಂಡಂತಹ ನಡ್ಡಾ ಎಲ್ಲಾ ಪ್ರತಿಭಟನಾಕಾರರು ತಮ್ಮ ಧರಣಿಯನ್ನ ಕೊನೆಗೊಳಿಸೋದಕ್ಕೆ ವಿನಂತಿಸಿದಾಗ ಬರೆದ್ರು. 1 ತಿಂಗಳು ಕಳೆದಿದೆ. ಸರ್ಕಾರ ಅವಾಗ್ಲೇನೆ ಮಾತಾಡಬಹುದಾಗಿತ್ತಲ್ಲ. ಆದ್ರೆ ಜನರು ತನ್ನ ಗುಲಾಮರಾಗಿದ್ದಾರೆ ಮತ್ತೆ ತನ್ನ ಗುಲಾಮರಾಗಿನೇ ಉಳ್ಕೊಳ್ತಾರೆ ಅಂತ ಸರ್ಕಾರ ಭಾವಿಸಿದಾಗಿತ್ತು. ಆದ್ರೆ ಜಂತರ್ ಮಂತರ್ ಕಡೆಗೆ ಅನೇಕ ಜನರು ಬರತೊಡಗಿದ್ರು. ಕಡೆಗೆ ಸರ್ಕಾರ CJP ಜೊತೆಗೆ ಮಾತುಕತೆ ನಡೆಸುವಂತ ಒಂದು ಯೋಜನೆಯನ್ನ ಮಾಡಬೇಕಾಯ್ತು. ಭಾನುವಾರ ತಡರಾತ್ರಿ ದೆಹಲಿ DCP ಸರ್ಕಾರದೊಂದಿಗೆ ಮಾತಾಡೋದಕ್ಕೆ ತಮ್ಮನ್ನ ಕೇಳ್ಕೊಂಡಿದ್ರ ಬಗ್ಗೆ CJP ವಕ್ತಾರ ಅಶುತೋಷ್ ರಂಕ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಅದ್ರ ಬಳಿಕ ನಡೆದಂತ ಹೆಚ್ಚಿನ ಚರ್ಚೆಗಳು ನಡ್ಡಾ ಜೊತೆಗೆ ಮಾತುಕತೆಯ ಬಗ್ಗೆ ಒಮ್ಮತ ಮೂಡೋದಕ್ಕೆ ಕಾರಣ ಆದ್ರು. ಮಧ್ಯಾಹ್ನ 2:30ಕ್ಕೆ CJPಯ ದಾಸ್ ಮತ್ತೆ ರಂಕ ಅವರು ನಡ್ಡಾ ಅವ್ರ ಭೇಟಿಗೆ ಹೊರಟರು. ಸರ್ಕಾರ ಮೊದಲೇ ಮಾತುಕತೆಗಳನ್ನ ಏನಾದ್ರೂ ಪ್ರಾರಂಭ ಮಾಡಿದಿದ್ರೆ ಈ ಚಳುವಳಿ ಇವತ್ತು ಈ ಹಂತವನ್ನ ತಲುಪ್ತಾ ಇರಲಿಲ್ಲ. ರಾಜೀನಾಮೆ ಕೊಡದೆ ಕೂತ್ಕೊಂಡಿರುವಂತಹ ಧರ್ಮೇಂದ್ರ ಪ್ರಧಾನ್ ಸೋಮವಾರದ ಪ್ರತಿಭಟನೆಯ ಹೊತ್ತಿನಲ್ಲೇನೆ ಅಮಿತ್ ಶಾ ಅವರನ್ನ ಭೇಟಿಯಾದಂತಹ ಸುದ್ದಿ ಹೊರಗೆ ಬಿತ್ತು. ಈ ಮಾಹಿತಿ ಸಂಚಲನ ಸೃಷ್ಟಿ ಮಾಡಿತು. ಬಹುಶಃ ರಾಜೀನಾಮೆ ಇರಬಹುದೇನೋ ಅಂತ ಹೇಳಲಾಯಿತು. ಆದ್ರೆ ಏನ್ ಮಾತುಕತೆ ಅನ್ನೋದು ಬಹಿರಂಗ ಆಗ್ಲಿಲ್ಲ. ರಾಜೀನಾಮೆ ಸುದ್ದಿ ಕೂಡ ಬರಲಿಲ್ಲ. ಆದ್ರೆ ಜನರು ಮಾತ್ರ ದೊಡ್ಡ ಸಂಖ್ಯೆಯಲ್ಲಿ ಬಂದ್ರು. 75,000ಕ್ಕೂ ಹೆಚ್ಚು ಜನ ಅಲ್ಲಿಗೆ ಬಂದಿದ್ರು. ಕಡೆಗೆ ಸಂಸತ್ತಿನ ಗೇಟ್ಗಳನ್ನೇ ಮುಚ್ಚಬೇಕಾಯ್ತು. ಮೋದಿ ಸರ್ಕಾರಕ್ಕೆ ಸೋಮವಾರ ಖಂಡಿತವಾಗಿಯೂ ಆಘಾತ ಆಗಿರಲೇಬೇಕು. ನೀಟ್ನಲ್ಲಿ ವಂಚನೆ ನಡೆದಿರೋದು ಇದೇ ಮೊದಲಲ್ಲ. ಈಗ ವಂಚನೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ ವಿದ್ಯಾರ್ಥಿಗಳು ನ್ಯಾಯಾಲಯಕ್ಕೆ ಹೋದ್ರು, ಆದ್ರೆ ಅವರಿಗೆ ಯಾವುದೇ ಪರಿಹಾರ ಸಿಕ್ಕಲಿಲ್ಲ. ಈ ಬಾರಿ ಸರ್ಕಾರ ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ವಿರೋಧ ಪಕ್ಷಗಳು ಮಾತಾಡದೆ ಇದ್ದಿದ್ರೆ ಪರೀಕ್ಷೆಯನ್ನ ಮತ್ತೆ ನಡೆಸ್ತಾ ಇರಲಿಲ್ಲ ಕೂಡ. ರಾಹುಲ್ ಗಾಂಧಿ ಅವರ ಛಾತ್ರೋಂ ಕಿ ಗೂಂಜ್ ಕಾರ್ಯಕ್ರಮದಲ್ಲಿ ನೀಟ್ ಪರೀಕ್ಷೆಯ ನಂತರ ತಮ್ಮ ಪ್ರಾಣವನ್ನೇ ಕಳ್ಕೊಂಡಂತಹ ವಿದ್ಯಾರ್ಥಿಗಳ ಫೋಟೋಗಳನ್ನ ಪ್ರದರ್ಶಿಸಲಾಗಿದೆ. ಅಂತಹ ಒಬ್ಬ ವಿದ್ಯಾರ್ಥಿಯ ತಂದೆ ವೇದಿಕೆ ಮೇಲೆ ಬಂದು ತಮ್ಮ ದುಃಖವನ್ನ ಹಂಚಿಕೊಳ್ತಾರೆ. ನೀಟ್ ಪರೀಕ್ಷೆ ಮತ್ತೆ ಶಿಕ್ಷಣದ ಖಾಸಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಾಹುಲ್ ಗಾಂಧಿ ಅವರ 2ನೇ ರ್ಯಾಲಿ ಡೆಹ್ರಾಡೂನ್ನಲ್ಲಿ ನಡೆದಿದೆ. ಆದ್ರೂ ದೆಹಲಿಯಲ್ಲಾಗ್ಲಿ ಅಥವಾ ಡೆಹ್ರಾಡೂನ್ನಲ್ಲಾಗ್ಲಿ ಯುವಕರ ಆತಂಕವನ್ನ ಸರ್ಕಾರ ಗಮನಿಸಲಿಲ್ಲ. ಪತ್ರಿಕೆ ಸೋರಿಕೆಯಿಂದ 7 ಕೋಟಿ ಯುವಕರು ನಷ್ಟ ಅನುಭವಿಸಿದ್ದಾರೆ. ಕಳೆದ 10 ವರ್ಷಗಳಲ್ಲಿ 152 ಸೋರಿಕೆಗಳು, ಅಂದ್ರೆ ಪ್ರತಿ ತಿಂಗಳು ಕೂಡ ಒಂದು ಪತ್ರಿಕೆ ಸೋರಿಕೆ ಆಗಿದೆ. ಮತ್ತೆ ವಾಸ್ತವ ಏನು ಅಂತ ಅಂದ್ರೆ ಶಿಕ್ಷೆಯ ಪ್ರಮಾಣ ಮಾತ್ರ ಶೂನ್ಯ.
ಇದಕ್ಕಾಗಿ ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಹಾಕ್ಲಿಲ್ಲ, ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆಗ್ಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದನ್ನ ಸರ್ಕಾರ ಒತ್ತಡದಲ್ಲಿದೆ ಅಥವಾ ಸರ್ಕಾರ ಮಣಿಯಲ್ಲಿದೆ ಅನ್ನೋದ್ರ ಸೂಚನೆ ಅಂತ ಅನ್ಕೊಂಡ್ರೆ ತಪ್ಪಾಗಿರ್ಬಹುದು. ಇಷ್ಟೆಲ್ಲದರ ನಂತರ ಕೂಡ ಸರ್ಕಾರದ ಮೇಲೆ ಏನಾದ್ರೂ ಪರಿಣಾಮ ಆಗತ್ತಾ, ಅದ್ರ ಮನಸ್ಥಿತಿ ಏನಾದ್ರೂ ಬದಲಾಗತ್ತಾ ಗೊತ್ತಿಲ್ಲ. ಆದ್ರಿಂದ ಜಂತರ್ ಮಂತರ್ನಲ್ಲಿ ನಡೆಯುವಂತ ಹೋರಾಟ ಸರ್ಕಾರದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ತಿಳಿಯೋದಿಲ್ಲ. ಆದ್ರೆ ದೇಶದ ಜನರು ಈಗಲೂ ಕೂಡ ತಮ್ಮ ಬೇಡಿಕೆಗಳೊಂದಿಗೆ ಬೀದಿಗೆ ಬರ್ತಾನೆ ಇರ್ತಾರೆ ಅನ್ನೋದು ಮಾತ್ರ ಸ್ಪಷ್ಟ ಆಗಿದೆ. ಇಷ್ಟೆಲ್ಲ ಹೋರಾಟಗಳನ್ನ ಹತ್ತಿಕ್ಕಿದ ನಂತರ ಕೂಡ ಮತ್ತೊಂದು ಹೋರಾಟಕ್ಕೆ ಜನ ಅಣಿಯಾಗ್ತಾರೆ ಅನ್ನುವಂಥ ಒಂದು ಭರವಸೆ ಹುಟ್ಕೊಂಡಿದೆ. ಸೋನಂ ವಾಂಗ್ಚುಕ್ ಅವರನ್ನ ಜಂತರ್ ಮಂತರ್ನಿಂದ ಬಲವಂತವಾಗಿ ಕರೆದೊಯ್ದ ನಂತರ ಎಲ್ಲವನ್ನ ಬಹಳ ಸುಲಭವಾಗಿ ನಿಭಾಯಿಸಬಹುದು ಅಂತ ಸರ್ಕಾರ ಭಾವಿಸಿದಾಗಿತ್ತು. ಆದ್ರೆ ಜನರು ಅದಕ್ಕೆ ಅವಕಾಶವನ್ನ ಕೊಡ್ಲಿಲ್ಲ, ತಾವೇ ಬೀದಿಗಿಳಿದ್ರು. ಅನೇಕ ವಿರೋಧ ಪಕ್ಷದ ನಾಯಕರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಆದ್ರೆ ಈಗ ಇದರ ನಂತರ ಧರ್ಮೇಂದ್ರ ಪ್ರಧಾನ್ಗೆ ಏನಾಗತ್ತೆ ಅನ್ನೋದೇನೆ ಪ್ರಶ್ನೆ. ಇದಕ್ಕಿಂತನೂ ಈ ದೇಶದ ಶಿಕ್ಷಣಕ್ಕೆ ಏನಾಗತ್ತೆ ಅನ್ನೋದು ಪ್ರಶ್ನೆ ಇದೆ. ಈಗ ಜಂತರ್ ಮಂತರ್ನಲ್ಲಿ ನಡೆದಂಥ ಈ ಪ್ರತಿಭಟನೆ ಮುಗಿದು ಹೋಗಿರ್ಬೋದು, ಆದ್ರೆ ಅದು ಈಗ ಸೃಷ್ಟಿ ಮಾಡಿರುವಂತಹ ಗ್ರಹಿಕೆ, ಹೊಸ ಭರವಸೆ, ಪ್ರಜಾಪ್ರಭುತ್ವದ ಬಗ್ಗೆ ಭರವಸೆ ಉಳ್ಳಂತ ಎಲ್ಲರ ಮನಸ್ಸಿನಲ್ಲೂ ಕೂಡ ಬಹಳ ಕಾಲ ನಿಲ್ಲುತ್ತೆ. ಅದು ವೀಕ್ಷಕರ ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.